ಎಲ್ರಿಗೂ ಅನ್ವಿಷ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ನಾನು ಮಿರ್ಜಾನ್ ಕೋಟೆ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಮಿರ್ಜಾನ್ ಕೋಟೆ ಬಗ್ಗೆ ವಿಡಿಯೋ ಮಾಡೋದಕ್ಕೆ ನಾನೀಗ ಕುಮಟಾಯಿಂದ ಹೊರಟಿದ್ದೀನಿ. ನೀವು ನೋಡ್ತಿರ್ಬೋದು, ಈಗ ನಾನು ಹೋಗ್ತಿರೋದು ಹೈವೇ ರಸ್ತೆ ಬಂದು NH66. ಈ ರೋಡು ನಿಮಗೆ ಗೋಕರ್ಣ ಹೋಗಿ ಕಾರವಾರ ಟಚ್ ಆಗುತ್ತೆ, ಅಲ್ಲಿಂದ ನೀವು ಗೋವಾ ಕೂಡ ಟಚ್ ಆಗುತ್ತೆ. ಈಗ ನಾನು ಎಕ್ಸಾಕ್ಟಾಗಿ ಕುಮಟಾ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಇಲ್ಲಿಂದ ಇದೇ ನ್ಯಾಷನಲ್ ಹೈವೇಲಿ ನಾನು 10-10.5 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿದ್ರೆ ನನಗೆ ಮಿರ್ಜಾನ್ ಅನ್ನೋ ಊರು ಸಿಗುತ್ತೆ. ಅಲ್ಲಿ ಮಿರ್ಜಾನ್ ಕೋಟೆ ನೋಡ್ಬೋದು. ಈಗ ನೀವು ಪಕ್ಕದಲ್ಲಿ ನೋಡ್ತಿರ್ಬೋದು ನದಿ ಇದೆಯಲ್ಲ, ಈ ನದಿ ಅಘನಾಶಿನಿ ನದಿ ಅಂತ. ಈ ನದಿ ಸಿರ್ಸಿಯಿಂದ ಪಟ್ಟಣದಿಂದ ಹರಿದು ಈ ಕುಮಟಾ ತಾಲೂಕು ಮುಖಾಂತರ ಇದು ಅರಬ್ಬಿ ಸಮುದ್ರನ ಸೇರುತ್ತೆ. ನೋಡ್ಬೋದು, ಇದೇ ನ್ಯಾಷನಲ್ ಹೈವೇ 66. ಹೀಗೆ ನಾವು ಸ್ವಲ್ಪ ಮುಂದೆ ಹೋದರೆ ನಮಗೆ ಈ ಅಘನಾಶಿನಿ ನದಿ ಏನು ನೀವು ನೋಡ್ತಿರಲ್ಲ, ಅದು ಬ್ರಿಡ್ಜ್ ಸಿಗುತ್ತೆ ಮುಂದೆ. ಈ ಬ್ರಿಡ್ಜನ್ನು ನಾವು ಕ್ರಾಸ್ ಮಾಡಿಕೊಂಡು ಅದೇ ಮುಂದೆ ಹೋದರೆ ನಮಗೆ ಮಿರ್ಜಾನ್ ಅನ್ನೋ ಊರು ಸಿಗುತ್ತೆ. ನೋಡಿ, ಇಲ್ಲಿ ಈ ಮಿರ್ಜಾನ್ ಊರಲ್ಲಿ ನಾವು ಲೆಫ್ಟ್ ತಗೊಂಡ್ರೆ ಇಲ್ಲಿಂದ ಎಕ್ಸಾಕ್ಟಾಗಿ 1 ಕಿಲೋಮೀಟ್ರ್ ಮುಂದೆ ಹೋದರೆ ನಮಗೆ ಮಿರ್ಜಾನ್ ಕೋಟೆ ಸಿಗುತ್ತೆ. ನೀವು ಈ ಫೋರ್ಟಿಗೆ ಬರಬೇಕಂದ್ರೆ ಕುಮಟಾ ಕಡೆಯಿಂದ ಬರ್ಬೋದು. ಕುಮಟಾ ಬಸ್ ಸ್ಟ್ಯಾಂಡಿಂದ ನಿಮಗೆ 10.5 ಕಿಲೋಮೀಟ್ರ್ ಆಗುತ್ತೆ. ಅದೇ ನೀವು ಗೋಕರ್ಣಗೆ ಹೋಗಿ ಅಲ್ಲಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲಿಂದ ನೀವು ವಾಪಸ್ ಬರ್ತೀನಿ ಅಂತಂದರೆ ನಿಮಗೆ 23 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಈ ಫೋರ್ಟು ಟೈಮಿಂಗ್ಸ್ ಬಂದು ಬೆಳಿಗ್ಗೆ 8 ಗಂಟೆಗೆ ಓಪನ್ ಮಾಡ್ತಾರೆ ಮತ್ತು ಸಂಜೆ 6 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಆದರೆ ನಿಮಗೆ 6 ಗಂಟೆವರೆಗೂ ಹೋಗೋದಕ್ಕೆ ಅವಕಾಶ ಇರೋಲ್ಲ. ಇನ್ ಕೇಸ್ ನೀವು ಹೋಗಬೇಕು ಅಂದರೆ 5:15 ಒಳಗಡೆ ನೀವು ಹೋದರೆ ಮಾತ್ರ ನೀವು ನೋಡೋಕೆ ಬಿಡ್ತಾರೆ, ಇಲ್ಲಾಂದರೆ ನಿಮ್ಗೆ ಎಂಟ್ರಿ ಕೊಡೋದಿಲ್ಲ ಅವರು. ನೋಡಿ, ಇವಾಗ ನೀವು ನೋಡ್ತಿರ್ಬೋದು, ನಾವೀಗ ಕೋಟೆ ಮುಂಭಾಗಕ್ಕೆ ಬಂದಿದ್ದೀವಿ. ಇದೇ ಮೇನ್ ಎಂಟ್ರೆನ್ಸ್. ಮುಂದೆ ಹೇಗೆ ಕಾಣುತ್ತೆ ಅಂತ ನೀವು ನೋಡ್ಬೋದು ಇಲ್ಲಿ. ಆದರೆ ನಾವು ಬರೋ ಅಷ್ಟರಲ್ಲಿ ಟೈಮ್ 5:15 ಆಗಿಬಿಟ್ಟಿತ್ತು ಆಲ್ರೆಡಿ. ಹಾಗಾಗಿ ಅವ್ರು ನಮಗೆ ಒಳಗಡೆ ಹೋಗಿ ಬಿಡಲಿಲ್ಲ. ಬೇಕಾದ್ರೆ ನೀವು ಬೆಳಗ್ಗೆ 8 ಗಂಟೆಗೆ ಬನ್ನಿ, ಓಪನ್ ಇರುತ್ತೆ ನೋಡ್ಬೋದು ಅಂತಂದರು. ಹೇಗಿದ್ರು ಬಂದಿದ್ದೀವಲ್ಲ ಮಕ್ಕಳ ಜೊತೆ ಎಲ್ಲ ಅಂದ್ಬಿಟ್ಟು ಮುಂಚೆ 1-2 ಸರಿ ಬಂದು ನೋಡಿದ್ವಿ. ಸುಮ್ಮನೆ ಹೊರಗಡೆಯಿಂದನೇ ಕೋಟೆನ ಒಂದು ಸುತ್ತ ಹಾಕೊಂಡು ಬರೋಣ ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡು ಹಾಗೆ ಒಂದು ಸುತ್ತ ಹಾಕಿದ್ವಿ. ಹಿಂದೆ ಎಲ್ಲ ಹೇಗೆ ಕೋಟೆ ಸುತ್ತಲೂ ದೊಡ್ಡ ಹಳ್ಳ ತೆಗೆದು ನೀರೆಲ್ಲ ತುಂಬಿಸಿಟ್ಟಿದ್ರು ಅಂತ ನೋಡೋಣ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಒಂದು ರೌಂಡ್ ಹಾಗೆ ಹಿಂದೆವರೆಗೂ ಹೋದೆ. ಬಟ್ ಅಲ್ಲಿ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಹಿಂದೆ ಎಲ್ಲ ಕೆಲವು ಅಕ್ಕಪಕ್ಕದ ಗುಡ್ಡದ ಮಣ್ಣೆಲ್ಲ ಕುಸಿದು ಹಳ್ಳ ಏನಿತ್ತು ಅದೆಲ್ಲ ಮುಚ್ಚೋಗ್ಬಿಟ್ಟಿತ್ತು. ಹಾಗಾಗಿ ವಾಪಸ್ ಬಂದು ಮತ್ತೆ ನೆಕ್ಸ್ಟ್ ದಿನ ಬಂದ್ರಾಯ್ತು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಹೊರಟ್ಬಿಟ್ಟೆ. ಇದೇ ಹೊರಟಾಗ ಮತ್ತೆ ಬೆಳಗಿನ ಜಾವ ನಾನೇನು ಮಾಡಿದೆ, ಬೈಕ್ನಿಂದ ಇನ್ನೊಂದು ದಾರಿ ಇದೆ, ಅದು ಹಳ್ಳಿಗಳ ಒಳಗಡೆಯಿಂದ ಬರುತ್ತೆ. ನಾನು ಮಾಸೂರು ಅನ್ನೋ ಹಳ್ಳಿಯಿಂದ ಹೊರಟಿದ್ದೀನಿ. ಅಲ್ಲಿಂದ ನಾನು ಹೆಗಡೆ ರೀಚ್ ಆಗಬೇಕು. ಹೆಗಡೆಯಿಂದ ನಿಮಗೆ ಅಲ್ಲಿ ದೋಣಿ ಮುಖಾಂತರ ಅಂದರೆ ಲಾಂಚ್ ಮುಖಾಂತರ ನಮಗೆ ಏನು ಸಿಗಂದ್ರಲ್ಲ ನೋಡಿರ್ತೀರಲ್ಲ, ಲಾಂಚ್ ಮುಖಾಂತರ ಕಾರು ಮತ್ತು ಬೈಕೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ದೇವಸ್ಥಾನಕ್ಕೆ. ಅದೇ ರೀತಿ ಇಲ್ಲೂ ಕೂಡ ಒಂದು ಫೆಸಿಲಿಟಿ ಇದೆ. ನಾನು ಇದೇ ಮಾಸೂರು ಕಡೆಯಿಂದ ಹೆಗಡೆಗೆ ಹೋಗ್ಬೇಕಾದ್ರೆ ಅಲ್ಲಲ್ಲಿ ನೀವು ನೋಡ್ತಿರ್ತೀರಿ ಈ ನೀರೆಲ್ಲ, ಇದನ್ನು ನೀವು ಕೆರೆ ಅಂತ ಅಂದ್ಕೊಂಡ್ಬಿಡ್ಬೇಡಿ. ಯಾಕಂದರೆ ಈ ಊರುಗಳಲ್ಲಿ ಅಲ್ಲಲ್ಲಿ ಕೆಲವು ಜಮೀನುಗಳಲ್ಲಿ ಬೆಳೆ ಆಗೋದಿಲ್ಲ ಅಂಥ ಕಡೆ ಏನು ಮಾಡ್ತಾರೆ, ಈ ರೀತಿ ಒಂದೊಂದು ಪೋರ್ಷನ್ ಥರ ಒಬ್ಬೊಬ್ಬರು ಇಷ್ಟಿಷ್ಟು ಜಾಗ ಅಂತ ತಗೊಂಡು ಅಲ್ಲಿ ಗಜನಿ ಅಂತ ಮಾಡ್ತಾರೆ. ಗಜನಿ ಅಂದರೆ ಇಲ್ಲಿ ಸಣ್ಣ ಪ್ರಮಾಣದ ಮೀನು ಮತ್ತು ಈ ಪ್ರಾನ್ಸ್ಗಳನ್ನು ಸಾಕ್ತಾರೆ. ಮತ್ತು ಇದನ್ನು ಅವರು ಬೇರೆ ಬೇರೆ ಸ್ಟೇಟ್ಗಳಿಗೆ, ಬೇರೆ ಬೇರೆ ಡಿಸ್ಟಿಕ್ಗಳಿಗೆ ಅವರು ಸರಬರಾಜು ಕೂಡ ಮಾಡ್ತಾರೆ. ಹಾಗೆ ನೋಡ್ತಿರ್ಬೋದು ಇಲ್ಲಿ ನೀವು ಸುತ್ತಲೂ ನೀವು ನೋಡ್ತೀರಿ ಎಷ್ಟು ನೇಚರ್ ಕ್ಲೀನಾಗಿ ಮತ್ತು ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತಂದರೆ, ನೋಡಿ ಎಲ್ಲಿ ನೋಡಿದ್ರೂ ನಿಮಗೆ ನೀರು, ಗಿಡ, ಮರಗಳು ಮತ್ತು ಅಷ್ಟು ದೂರದಲ್ಲಿ ನೋಡ್ಬೋದು ನಿಮಗೆ ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ. ಮತ್ತು ಈ ನೀರು ಅಷ್ಟೊಂದು ಎತ್ತರ ಆಳ ಇರೋದಿಲ್ಲ, ಒಂದೇ ಫ್ಲ್ಯಾಟ್ ಆಗಿರುತ್ತೆ. ಒಂದು 2 ಅಡಿ ಮೇಲೆ ನೀರಿರುತ್ತೆ ಅಷ್ಟೇ. ಸೊ ಅಷ್ಟರಲ್ಲೇ ಅವರು ಸಾಕಣೆ ಮಾಡ್ತಿರ್ತಾರೆ. ಮತ್ತು ಇಲ್ಲಿ ಇದನ್ನು ಕೆಲವು ಪಕ್ಷಿಗಳು ಕೂಡ ಇಲ್ಲಿ ಭಾಳಷ್ಟು ಆಕರ್ಷಣೆಗೊಂಡು ಅಲ್ಲಿ ಬರ್ತವೆ. ಬಂದ್ಬಿಟ್ಟು ತಮಗೆ ಬೇಕಾದ ಆಹಾರಗಳನ್ನ ಆರಿಸ್ಕೊಂಡು ಅಲ್ಲೇ ಕೆಲವು ಸಮಯ ಕಳ್ಕೊಂಡು ಹೋಗ್ತವೆ. ನೋಡಿ, ಇಲ್ಲಿ ನೋಡ್ತಿರ್ಬೋದು, ಈ ಮನೆ ಕಾಣ್ತಿದೆಯಲ್ಲ, ಇಲ್ಲಿ ಅವರು ಮೇಂಟೆನೆನ್ಸ್ ಮಾಡ್ತಾರಲ್ಲ, ಅವ್ರು ಇಲ್ಲೇ ಇರ್ತಾರೆ. ಸೊ ಅವರು ನೋಡಿಕೊಂಡು ಯಾವ ಟೈಮ್ಗೆ ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂದರೆ ಹಿಡಿಬೇಕು, ಮೀಟ್ ಫಿಶಿಂಗ್ ಮಾಡಬೇಕು ಮತ್ತು ಪ್ರಾನ್ಸ್ಗಳನ್ನ ತೆಗಿಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಆ ಟೈಮಲ್ಲಿ ಅದನ್ನು ಹಿಡಿದು ಬೇಕಾದ ಸ್ಥಳಕ್ಕೆ ಅವರು ಸ್ಥಳಾಂತರ ಮಾಡ್ತಾರೆ. ಅದೇ ರೀತಿ ನೋಡ್ಬೋದು ನೀವು ಇಲ್ಲಿ ನೋಡಿ, ನಾನು ಮುಂಚೆ ಹೇಳಿದ್ನಲ್ಲ ಹಾಗೆಯೇ ಈ ಪಕ್ಷಿ ಅಲ್ಲಿ ಬಂದು ಹೇಗೆ ಅದು ಆಹಾರ ಹುಡುಕ್ತಾ ಇದೆ ಅಂತ. ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಹೋದರೆ ನಾನು ಹೆಗಡೆ ಊರು, ಆ ಹೆಗಡೆ ಊರಿಂದ ಸ್ವಲ್ಪ 1 ಕಿಲೋಮೀಟ್ರ್ ಅಷ್ಟು ದೂರ ಹೋದರೆ ಈ ಡೆಡ್ ಎಂಡ್ ಕಾಣ್ತಿದೆಯಲ್ಲ, ಇಲ್ಲೇ ನಮಗೆ ಲಾಂಚ್ ಸಿಗುತ್ತೆ. ಇಲ್ಲಿ ಹೋಗಿ ಇಮ್ಮಿಡಿಯೇಟ್ ರೈಟ್ ತಗೊಳ್ದ ತಕ್ಷಣವೇ ಅಲ್ಲಿ ಲಾಂಚ್ ಸಿಗುತ್ತೆ ನಮಗೆ. ನೋಡಿ, ಇವರು ಅಲ್ಲಿ ರೈಟ್ ತೊಗೊಂಡ್ರು. ಇಲ್ಲಿ ಬಂದಾಗ ನನಗೆ
ಲಾಂಚ್ ರೆಡಿ ಇತ್ತು, ಇನ್ನೇನು ಹೊರಡಕ್ಕೆ ರೆಡಿ ಇತ್ತು. ಅಲ್ಲಿ ಯಾರೋ ಹೋಗೋರು ಹೇಳಿದ್ರು ಬೇಗ ಹೋಗಿ ಹೊರಟುಬಿಡುತ್ತೆ ಅಂತ. ನೋಡಿ ಎಲ್ಲರೂ ಬೈಕ್ ಹಾಕ್ಕೊಂಡು ಹೇಗೆ ಲಾಂಚ್ ಮೇಲೆ ಬಂದಿದ್ದಾರೆ. ಮತ್ತು ಈ ಸೈಡ್ ಈ ದಡದಿಂದ ಆ ದಡದಕ್ಕೆ ಹೋಗೋದಕ್ಕೆ ನಮ್ಗೆ ಕೇವಲ ಬರೀ 15 ರೂಪಾಯಿ ಚಾರ್ಜ್ ಮಾಡ್ತಾರೆ, ಬೈಕ್ ಚಾರ್ಜಿಗೆ ಸೇರಿಸಿ. ಈ ದಡದಿಂದ ಆ ದಡಕ್ಕೆ ಪ್ರತಿ 10 ರಿಂದ 15 ನಿಮಿಷಕ್ಕೆ ಈ ದಡದಿಂದ ಆ ದಡಕ್ಕೆ ಹೋಗುತ್ತೆ, ಮತ್ತು ಆ ಕಡೆಯಿಂದ ಈ ಕಡೆ ದಡಕ್ಕೆ ಬರುತ್ತೆ. ಇದೇ ರೀತಿ ಒಂದೇ ಲಾಂಚು ಬೆಳಗ್ಗೆ ಸಾಯಂಕಾಲದವರೆಗೂ ಓಡದಿರುತ್ತೆ. ಅಂದರೆ ಈ ನದಿ ಸಂಪರ್ಕ ಏನಿದೆ 2 ಊರುಗಳ ನಡುವೆ ಸಂಪರ್ಕ ಕಲ್ಪಿಸ್ಕೊಡುತ್ತೆ. ನೋಡಿ ಇಲ್ಲಿ ಹೊಸ ಬ್ರಿಡ್ಜ್ ಕೂಡ ಮಾಡ್ತಾ ಇದ್ರು ಆಲ್ರೆಡಿ. ನೋಡ್ಬೋದು ನೀರು ಎಷ್ಟು ಕ್ಲಿಯರ್ ಇದೆ ಅಲ್ಲಿ. ನೀವು ಆಕಾಶ ಇದೇ ನದಿ ಏನು ಮುಂಚೆ ಹೇಳಿದ್ನಲ್ಲ ಅಘನಾಶಿನಿ ರಿವರ್ ಅಂತ, ಇದೇ ನದಿ. ಇದು ಮುಂದೆ ಹಾಗೆ ಹೋಗ್ತಾ ಅರಬ್ಬಿ ಸಮುದ್ರ ಸೇರುತ್ತೆ. ಸಮುದ್ರ ಬಹಳ ದೂರ ಇಲ್ಲ, ಇಲ್ಲಿಂದ ಸ್ವಲ್ಪ ದೂರ ಹೋದರೆ ನಿಮಗೆ ಸಮುದ್ರ ಸಿಗುತ್ತೆ. ನೋಡಿ ಎಷ್ಟು ಪ್ರಶಾಂತವಾಗಿ ಹರಿತಾ ಇದೆ ಈ ನದಿ. ಈ ನದಿಯಲ್ಲಿ ಯಾಕೆ ಸ್ವಲ್ಪ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ, ನಾನು ಈ ಕಡೆ ದಡಕ್ಕೆ ಬಂದೆ ಈಗ. ಇಲ್ಲಿಂದ ನನಗೆ ಮಿರ್ಜಾನ್ ಹೋಗೋದಕ್ಕೆ ಬರೀ 2 ಕಿಲೋಮೀಟರ್ ಅಷ್ಟೇ. ಆ ದೋಣಿ ಇಳಿದೆ, ಅಲ್ಲಿಂದ ನೀವು 1 ಕಿಲೋಮೀಟರ್ ಅಷ್ಟು ದೂರ ಬಂದರೆ ನಿಮಗೆ ಮತ್ತೆ ನಾವು ಏನು ನಿನ್ನೆ ಗೋಕರ್ಣದ ಹೈವೇ ರೋಡಲ್ಲಿ ಬಂದ್ವಲ್ಲ NH66ಅಲ್ಲಿ, ಆ ರೋಡ್ ನೋಡಿನಿ, ಆ ರೋಡ್ ಕಾಣ್ತಾ ಇದೆ. ನಾನು ಈ NH66ಗೆ ಕನೆಕ್ಟ್ ಆಗ್ತೀನಿ. ಇಲ್ಲಿ ಬಂದ ತಕ್ಷಣ ನಾನು ಇಲ್ಲಿ ಲೆಫ್ಟ್ ತಗೊಂಡು ಸ್ವಲ್ಪ ದೂರ ಹೋದರೆ ನಿಮಗೆ ಮಿರ್ಜಾನ್ ಸಿಗುತ್ತೆ. ನೋಡಿ ಇಲ್ಲಿ ಇದೆ ಮಿರ್ಜಾನ್ ಊರು. ಈ ಊರಲ್ಲಿ ನಾನು ಸ್ವಲ್ಪ ದೂರ ಹೋದ ತಕ್ಷಣ ಸರ್ವಿಸ್ ರೋಡ್ ತೊಗೊಳ್ಬೇಕು. ನೆನ್ನೆ ಬಂದ್ವಲ್ಲ ಅದೇ ರೋಡ್ ಸೇಮು ಸರ್ವಿಸ್ ರೋಡಲ್ಲಿ ತಗೊಂಡು ಮತ್ತೆ ಅಲ್ಲಿ ಮಿರ್ಜಾನ್ ಊರಲ್ಲಿ ಲೆಫ್ಟ್ ತೊಗೊಳ್ಬೇಕು ನಾವು. ನೋಡಿ ಇಲ್ಲಿ ಇಂಡಿಕೇಶನ್ ಇದೆ. ಬಂದ ತಕ್ಷಣ ನಾವು ಮತ್ತೆ ಇಲ್ಲಿ ಮಿರ್ಜಾನ್ ಕೋಟೆಗೆ ಬರ್ತೀವಿ ನಾವು. ನೀವು ನೋಡ್ತಿರ್ಬೋದು ಫ್ರಂಟಿಂದ ಹೇಗೆ ಕಾಣಿಸ್ತಾ ಇದೆ ಅಂತ. ಮತ್ತು ನಾವು ಮೇನ್ ಎಂಟ್ರೆನ್ಸ್ ಬಂದ ತಕ್ಷಣ ನೋಡಿ ನಮಗೆ ಕೋಟೆಯ ಮೇನ್ ಎಂಟ್ರೆನ್ಸ್ ನಡ್ಕೊಂಡು ಬರ್ತಾ ಇದ್ದೀನಿ ನಾನು. ಇದು ಮುಖ್ಯ ದ್ವಾರ. ಈ ಕೋಟೆಯಲ್ಲಿ ನಿಮಗೆ 1 ಮುಖ್ಯ ದ್ವಾರ ಮತ್ತು 3 ಉಪದ್ವಾರ, ಮತ್ತು ಕೋಟೆ ಹಲವಾರು ಕಂದಕಗಳು, ದರ್ಬಾರ್ ಹಾಲ್, ರಾಣಿಯ ಸಿಂಹಾಸನ, ಪಾಕಶಾಲೆ, ಮಾರುಕಟ್ಟೆ, ದೇವಸ್ಥಾನ, ಮಸೀದಿ ಅಂತ ಸುಮಾರು ಅವಶೇಷಗಳು ನಿಮಗೆ ಸಿಗುತ್ತೆ. ಮತ್ತು ಈ ಕೋಟೆಯಲ್ಲಿ 9 ಬಾವಿಗಳಿದೆ ಅಂತ ಹೇಳ್ತಾರೆ. ಜೊತೆ ಕೋಟೆಯ ಧ್ವಜಸ್ತಂಭ, ಕಾವಲು ಗೋಪುರ, ಮತ್ತು ಇಲ್ಲಿಂದ ನೀವು ಅರ್ಧ ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ನಿಮಗೆ ಪಕ್ಕದಲ್ಲಿ ಅಘನಾಶಿನಿ ನದಿ ಹರಿಯುತ್ತೆ, ಅದನ್ನು ಕೂಡ ನೋಡ್ಬೋದು. ಇನ್ನು ಈ ಕೋಟೆಯ ವಿಸ್ತೀರ್ಣ ಬಂದು ಸುಮಾರು 11.5 ಎಕರೆ ವಿಸ್ತೀರ್ಣವಾದ ಪ್ರದೇಶದಲ್ಲಿದೆ. ಕೋಟೆ ಕಟ್ಟಲಾಗಿದೆ ಅಂತ ಹೇಳಲಾಗ್ತದೆ. ಮತ್ತು ಈ ಕೋಟೆ ನೋಡೋಕ್ಕೆ ತುಂಬ ಆಕರ್ಷಣೀಯವಾಗಿರುತ್ತೆ. ಈ ಕೋಟೆ ನೋಡೋಕ್ಕೆ ಒಂದು ಸೂಕ್ತ ಸಮಯ ಅಂತಂದರೆ ಈ ಮಳೆಗಾಲ ಮುಗಿದಿದ್ದಂಗೆ, ಅಂದರೆ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೂ ನಿಮಗೆ ತುಂಬ ಅದ್ಭುತವಾಗಿ ಕಾಣುತ್ತೆ. ಯಾಕಂದರೆ ಈ ಕೋಟೆ ಏನು ಈಗ ನೋಡ್ತಿದ್ದೀರಲ್ಲ ಇದೆಲ್ಲ ಕಂಪ್ಲೀಟ್ ಗ್ರೀನ್ ಆಗಿರುತ್ತೆ. ಈ ಕೋಟೆ ಗೋಡೆಗಳು, ಕಲ್ಲುಗಳು ಏನಿದೆ ಅದ್ರ ಮೇಲೆಲ್ಲ ಗ್ರೀನ್ ಕಲರ್ ಪಾಚಿ ಬೆಳೆದು ನೋಡೋಕ್ಕೆ ಅದ್ಭುತವಾಗಿ ಕಾಣ್ತಾ ಇರುತ್ತೆ. ನಾನು ಈಗ ತೆಗೆದಿರೋದು ಮಳೆಗಾಲಕ್ಕೆ ಮುಂಚೆ, ಹಾಗಾಗಿ ನಿಮಗೆ ಈ ಕೋಟೆಯ ಕಲ್ಲುಗಳು ನೋಡಬೇಕು ಅಂದರೆ ಈ ರೀತಿ ಸಿಗುತ್ತೆ. ಇದನ್ನು ನೋಡೋಕ್ಕೆ ಅಂತ ಹಲವಾರು ಜನ ಇಲ್ಲಿ ಸಮ್ಮರ್ ಟೈಮಲ್ಲಿ ಕೂಡ ಬರ್ತಾರೆ. ಮತ್ತು ನೀವು ನೋಡ್ತಿರ್ಬೋದು ಈ ಕೋಟೆಯಲ್ಲಿ 9 ಬಾವಿ ಇದೆ ಅಂತ ಹೇಳಿದ್ದೆ. ಆ 9 ಬಾವಿಲಿ ಇದು ಕೋಟೆಯ ಮಧ್ಯ ಭಾಗದಲ್ಲಿರುವಂಥ ಮೊದಲನೇ ಬಾವಿ. ಮತ್ತು ಇಲ್ಲಿ ಎದುರುಗಡೆ ನೋಡ್ತಿದ್ರಲ್ಲ ಇದು ಕಾವಲು ಗೋಪುರ. ನೋಡಿ ಇದು ಮೇನ್ ಎಂಟ್ರೆನ್ಸ್, ಕೆಳಗಡೆ ಮೇನ್ ಎಂಟ್ರೆನ್ಸ್ ಅದು. ಮತ್ತು ಇಲ್ಲೊಂದು ಕಾವಲು ಗೋಪುರ ಇದೆ, ಅದ್ರ ಹಿಂಬದಿ ಒಂದು ಕಾವಲು ಗೋಪುರ ಇದೆ. ಮತ್ತು ಇಲ್ಲಿ ಬಲಗಡೆ ಇಲ್ಲೂ ಕೂಡ ಒಂದು ಕಾವಲು ಗೋಪುರ ಇದೆ ನೋಡಿ. ಮತ್ತು ನಿಮಗೆ ಮುಂಚೆ ಹೇಳ್ದಂಗೆ 3 ಒಳಗಡೆ 3 ದ್ವಾರಗಳಿದೆ, ಮತ್ತೆ 3 ದ್ವಾರಗಳಿದೆ, ಉಪದ್ವಾರಗಳು ಅಂತ ಹೇಳಿದೆ. ಅದರಲ್ಲಿ ಇದು ಒಂದು, ಮತ್ತೆ ಇನ್ನೊಂದು ಮುಂದೆ ತೋರಿಸ್ತೀನಿ ನಿಮಗೆ. ಬಲಭಾಗದಲ್ಲಿ ಇನ್ನೊಂದು ಕಾಣಿಸುತ್ತೆ. ಇದು ಕೋಟೆಯ ಕಾವಲು ಗೋಪುರ ನೋಡ್ಬೋದು ನೀವು, ಹೀಗಿರುತ್ತೆ. ಈ ಕಾವಲು ಗೋಪುರ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂದರೆ, ಯಾವ ಒಂದು ಈ ಕಂದಕಗಳು ಅಥವಾ ಏನು ಕಿಂಡಿ ಅಂತ ನೋಡ್ತಾ ಇದ್ದೀರಲ್ಲ, ಯಾವುದು ಕೂಡ ಸ್ಟ್ರೈಟ್ ಇಲ್ಲ, ಎಲ್ಲ ಕೂಡ ಡಯಾಗ್ನಲ್ ಆಗಿ ಕಟ್ ಮಾಡಿರ್ತಾರೆ. ಯಾಕಂದ್ರೆ ನಾವು ಏನು ಒಳಗಡೆ ಇದ್ದೀವೋ ನೋಡ್ತಿದ್ದೀವೋ ಅನ್ನೋದ್ರ ಯಾರು ಗೊತ್ತಾಗಬಾರ್ದು ಶತ್ರುಗಳಿಗೆ ಅಂತ ಈ ರೀತಿ ಮಾಡಿರ್ತಾರೆ ನೋಡಿ. ಎಲ್ಲ ಕ್ರಾಸ್ ಇದೆ. ಮತ್ತು ಇಲ್ಲಿಂದ ದಾಳಿ ಮಾಡೋದಕ್ಕೆ ಕೂಡ ಅವರು ಈ ಥರ ಜಾಗಗಳನ್ನ ಮಾಡ್ಕೊಂಡಿದ್ದಾರೆ. ಇತಿಹಾಸದ ಪ್ರಕಾರ ಕಾಳುಮೆಣಸಿನ ರಾಣಿ ಎಂದೇ ಪ್ರಖ್ಯಾತಗೊಂಡಿದ್ದ ಸಾಳು ವಂಶದ ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿಯವರು ಈ ಕೋಟೆನ 16ನೇ ಶತಮಾನದಲ್ಲಿ ನಿರ್ಮಿಸಿರ್ತಾರೆ ಅಂತ ಇತಿಹಾಸ ಹೇಳುತ್ತೆ. ಆದರೆ ಈ ಕೋಟೆ ಕಟ್ಟಿರೋದ್ರ ಬಗ್ಗೆ ಇನ್ನೂ ಹಲವಾರು ಭಿನ್ನಾಭಿಪ್ರಾಯಗಳಿವೆ. ಅದೇನಪ್ಪ ಅಂತಂದರೆ, ಇಬ್ನ ಬಟೂಟ ಎಂಬ ನವಾಯತ ರಾಜ 1200ರಲ್ಲೇ ಕಟ್ಟಿರ್ತಾನೆ ಅಂತ ಹೇಳ್ತಾರೆ. ಇನ್ನು ಮತ್ತೊಂದು ವಾದದ ಪ್ರಕಾರ ಹೋದ ಕೋಟೆನ ಬಿಜಾಪುರ ಸುಲ್ತಾನ ಶರೀಫ್ ಉಲ್ ಮುಲ್ಕ್ ಇವರು 1608ರಿಂದ 1640ರ ಕಾಲದಲ್ಲಿ ಕುಮಟಾ ಪಟ್ಟಣದ ರಕ್ಷಣೆಗೋಸ್ಕರ ಕಟ್ಟಿರ್ತಾರೆ ಅಂತ ಹೇಳ್ತಾರೆ. ಆದರೆ ಹೆಚ್ಚಿನವರ ಪ್ರಕಾರ ಈ ಗೇರುಸೊಪ್ಪೆಯ ರಾಣಿ ಕಟ್ಟಿರೋದು ಎಂದು ಈ ಸ್ಥಳೀಯರೆಲ್ಲ ಹೇಳ್ತಾರೆ. ರಾಣಿ ಚೆನ್ನಭೈರಾದೇವಿ ವಿಜಯನಗರ ಅರಸರ ಸಾಮಂತ ರಾಣಿಯಾಗಿರ್ತಾರೆ. ಸುಮಾರು 54 ವರ್ಷಗಳ ಕಾಲ ಅವರು ಈ
ಪ್ರಾಂತ್ಯವನ್ನ ರಾಜ್ಯಭಾರ ಮಾಡಿರ್ತಾರೆ. ನೀವಿಲ್ಲಿ ನೋಡ್ತಿರ್ಬೋದು, ಈ ಜಾಗ ಇದೆಯಲ್ಲ, ಏನು ಮಾರ್ಕೆಟ್ ಜಾಗಗಳಿದು. ಇಲ್ಲಿ ರಾಣಿ ಆಳ್ವಿಕೆ ಅವಧಿಯಲ್ಲಿ ವ್ಯಾಪಾರ ವಹಿವಾಟು ತುಂಬಾ ಜೋರಾಗಿ ನಡೀತಿತ್ತು. ಆಗ ಈ ಪ್ರದೇಶದಲ್ಲಿ ಹೆಚ್ಚು ವಹಿವಾಟು ನಡೀತಿದ್ದಂಥ ಧಾನ್ಯ ಅಂದರೆ ಅದು ಅಕ್ಕಿ ಮತ್ತು ಕಾಳು ಮೆಣಸುಗಳಾಗಿರುತ್ತೆ. ಇಲ್ಲಿ ಅದೇ ಪ್ರಮುಖವಾಗಿರೋಂಥ ಈಕೆಗೆ ಕಾಳು ಮೆಣಸು ರಾಣಿ ಅಂತ ಕರೀತಾರೆ. ಮತ್ತೆ ಈ ಜಾಗ ನೀವು ನೋಡ್ತಿದ್ದಲ್ಲ, ಇದು ದರ್ಬಾರ್ ಹಾಲ್. ಮತ್ತೆ ನಾವು ಈಗ ಮಾರ್ಕೆಟ್ ಯಾರ್ಡ್ ಕಡೆ ಬಂದರೆ ಈ ಜಾಗದಲ್ಲಿ ಎಲ್ಲ ರೀತಿಯ ಸಾಂಬಾರ್ ಮಸಾಲೆ ಪದಾರ್ಥಗಳು, ಅದರಲ್ಲಿ ಹೆಚ್ಚಿನ ಫೇಮಸ್ ಆಗದಂತಹ ಕಾಳು ಮೆಣಸುಗಳು ಇಲ್ಲಿಂದನೇ ಬೇರೆ ಬೇರೆ ಕಡೆಗೆ ರಫ್ತಾಗ್ತಿದ್ವು ಅಂತ ಕೆಲವು ಇತಿಹಾಸಗಳ ಪ್ರಕಾರ ಉಲ್ಲೇಖ ಇದೆ. ನೋಡ್ತಿರ್ಬೋದು ನೋಡಿ, ಎಷ್ಟು ವಿಸ್ತಾರವಾಗಿದೆ ಈ ಜಾಗ, ನೋಡ್ತಾ ಇರಿ. ಮತ್ತೆ ಈ ಜಾಗ ಏನ್ ಕಾಣ್ತಾ ಇದೆಯಲ್ಲ ನೋಡಿ, ಈಗ ಮಧ್ಯ ಜಾಗಕ್ಕೆ ಬಂದಾಗ ಇಲ್ಲಿ ಒಂದು ಕಾವಲ್ ಗೋಪುರ ಇತ್ತು. ಆ ಕಾವಲ್ ಗೋಪುರದಿಂದ ನೀವು ಬಲಭಾಗಕ್ಕೆ ತಗೊಂಡ್ರೆ ಹೀಗೆ ಇಳಿದು ಬಂದ್ರೆ ನಿಮ್ಗೆ ದರ್ಬಾರ್ ಹಾಲ್ ಸಿಗುತ್ತೆ. ಈ ದರ್ಬಾರ್ ಹಾಲ್ನಲ್ಲಿ ರಾಣಿ ಆಳ್ವಿಕೆ ಮಾಡ್ತಿದ್ದಂಥ ಕಾಲದಲ್ಲಿ ಸಭೆ ಸಮಾರಂಭಗಳು, ಇನ್ನೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ವು ಅಂತ ಇತಿಹಾಸದಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ವಿವರಣೆ ಇದೆ. ರಾಣಿ ಚೆನ್ನಭೈರ ದೇವಿಯನ್ನ ಪೋರ್ಚುಗೀಸರು ಪೆಪ್ಪರ್ ಕ್ವೀನ್ ಅಂತ ಕರೀತಾರೆ. ಯಾಕಂದ್ರೆ ಈ ರಾಣಿ ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ ಕಾರವಾರದಿಂದ 32 ಕಿಲೋಮೀಟರ್ ದೂರದಲ್ಲಿ ಪೆಪ್ಪರ್ ಅಂದ್ರೆ ಕರಿಮೆಣಸು, ಉಪಟ್ರೆರೆ ಮತ್ತು ಅಡಿಕೆ ರಫ್ತು ಮಾಡ್ತಾ ಇರ್ತಾರೆ ಹೆಚ್ಚಾಗಿ. ಹೀಗಾಗಿ ಇವರಿಗೆ ಪೋರ್ಚುಗೀಸರು ಪೆಪ್ಪರ್ ಕ್ವೀನ್ ಅಂತ ಹೆಸರು ಕೂಡ ಇಡ್ತಾರೆ. ಮೊದಲೇ ನಿಮ್ಗೆ ಹೇಳ್ದಂಗೆ ಈ ಕೋಟೆಯಲ್ಲಿ ಹಲವಾರು ಗುಪ್ತ ದ್ವಾರಗಳಿದೆ ಅಂತ ಹೇಳಿದೆ. ಅದರಲ್ಲಿ ನೀವು ನೋಡ್ತಿರ್ಬೋದು, ಇದು ಕೂಡ ಒಂದು. ಹೀಗೆ ಮುಂದೆ ಹೋಗ್ತಾ ಮತ್ತೆ ಇನ್ನೊಂದು ಜಾಗ ಇದೆ, ಅದು ಕೂಡ ನಿಮ್ಗೆ ತೋರಿಸ್ತೀನಿ. ಇನ್ನು ಈ ಕೋಟೆ ಸಂಪತ್ತು ಬಗ್ಗೆ ಹೇಳಿದ್ರೆ, ಬ್ರಿಟಿಷರು ಇಲ್ಲಿಯ ಸಂಪತ್ತನ್ನ ಕೊಳ್ಳೆ ಹೊಡೆದಿರ್ತಾರೆ. ಇಲ್ಲಿ ರಾಜರು ಬಳಸ್ತಿದ್ದಂತಹ ಶಸ್ತ್ರಾಸ್ತ್ರಗಳು, ಮಸಾಲೆ ಪದಾರ್ಥಗಳು, ಗಂಧದ ಮರಗಳು, ಇದನ್ನ ರಫ್ತು ಮಾಡೋದಕ್ಕೆ ಮತ್ತೆ ಆಮದು ಮಾಡ್ಕೊಳ್ಳೋದಕ್ಕೆ ಬ್ರಿಟಿಷರು ಈ ಕೋಟೆನ ಬಳಸ್ಕೊಂತಿರ್ತಾರೆ. ಈ ಕೋಟೆಯು ಅನೇಕ ಯುದ್ಧಗಳು, ಕಣ್ಣೀರು, ರಾಜರ ಒಡಕುಗಳು ಮತ್ತೆ ಭೀಕರವಾದ ಹಿಂಸಾಚಾರಕ್ಕೂ ಕೂಡ ಈ ಕೋಟೆ ಸಾಕ್ಷಿಯಾಗಿರುತ್ತೆ. ನಿಮ್ಗೆ ಮುಂಚೆ ಹೇಳಿದ್ದೆ ಇಲ್ಲಿ 3 ಉಪದ್ವಾರಗಳಿದೆ ಅಂತ. ಅದರಲ್ಲಿ ಇಲ್ಲಿ ನೋಡ್ಬೋದು, ಇದೊಂದು ಉಪದ್ವಾರ. ಇದು ಕೋಟೆಯ ಎಡಭಾಗದಲ್ಲಿ ಇರುತ್ತೆ. ಮತ್ತೆ ಈ ಕೋಟೆಯ ದೃಶ್ಯಗಳು ನೋಡ್ತಾ ಇರಿ, ಹೇಗೆ ಅದು ದ್ವಾರ ಇನ್ನೂ ಕೂಡ ಎಷ್ಟು ಚೆನ್ನಾಗಿದೆ. ನೋಡಿ, ಈ ಕೋಟೆಯ ಎಡಭಾಗ, ಆ ದ್ವಾರದಿಂದ ಸ್ವಲ್ಪ ಹೊರಗೆ ಬಂದ್ರೆ ನಮ್ಗಿಲ್ಲಿ ಕೋಟೆಯ ಕಾವಲು ಗೋಪುರ ನೋಡ್ತಾ ಇದ್ದೀರಾ. ಆ ಕಾವಲು ಗೋಪುರದ ಎದುರುಗಡೆನೆ ನಿಮ್ಗೆ ಮತ್ತೊಂದು ಗುಪ್ತದ್ವಾರ ಇದೆ. ಇದೇ ಆ ಗುಪ್ತದ್ವಾರ. ನೀವು ನೋಡ್ತಿರ್ಬೋದು, ಈಗ ಎಲ್ಲರೂ ಇಲ್ಲಿ ನಿಂತ್ಕೊಂಡು ನೋಡ್ತಿದ್ರೆ ಈ ಗುಪ್ತದ್ವಾರದಿಂದ ಹೊರಗಿಂದ ಮತ್ತೆ ಊರೊಳಗೆ ಹೋಗಿ ಎಕ್ಸಿಟ್ ತಗೊಳುತ್ತೆ. ಮತ್ತೆ ನೋಡ್ತಿರ್ಬೋದು, ಇದೆಲ್ಲ ಎಷ್ಟು, ಯಾಕೆ ಈ ಕೆಂಪು ಕಲ್ಲು ತುಂಬಾ ಇಷ್ಟೊಂದು ಬ್ರೈಟ್ ಆಗಿದೆ, ಹೇಗೆ ಮೇಂಟೈನ್ ಆಗ್ತಾ ಇದೆ ಅಂತ ಅನ್ಕೊಂಡಿರ್ಬೋದು ನೀವು. ಈ ಕೋಟೆಗಳು ಇಲ್ಲಿ ಸುರಿಯೋ ಮಳೆಗೆ ಬಹಳ ಇದು ನೋಡಿ, ಮೇಲ್ಗಡೆ ಏನು ಕಪ್ಪಗಾಗಿದೆ ನೋಡಿ, ಈ ರೀತಿ ಇರುತ್ತೆ. ಬಟ್ ಇಲ್ಲೆಲ್ಲ ನೋಡ್ತಾರೆ ಯಾಕೆ ಎಷ್ಟು ಕೆಂಪಿದೆ ಅಂತ. ನಮ್ಮ ಕರ್ನಾಟಕದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಹಂತ ಹಂತವಾಗಿ ಕೋಟೆಯನ್ನ ಅವ್ರು ನವೀಕರಿಸ್ತಾ ಬರ್ತಾ ಇದ್ದಾರೆ. ನಮ್ಗೆ ಬರೋ ಪ್ರವಾಸಿಗರಿಗೆ ಕೋಟೆ ಹೇಗಿತ್ತು ಅದರ ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕಾಗಿ ನಮ್ಗೆ ನೋಡಿ ಇವೆಲ್ಲ ಹೊಸದಾಗಿ ಮರುನಿರ್ಮಾಣ ಮಾಡಿದ್ದಾರೆ, ನೋಡ್ತಿರ್ಬೋದು. ಮತ್ತೆ ಹೀಗೆ ಹಿಂದೆ ಹೋದ್ರೆ ಆ ಪಕ್ಕದಲ್ಲಿರುವಂಥ ಗುಡ್ಡಗಳು ಸ್ವಲ್ಪ ಕುಸಿತವಾಗಿದೆ. ಕೋಟೆ ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು. ಮತ್ತೆ ಅಲ್ಲಲ್ಲಿ ಕೂರೋದಕ್ಕೆ ಈಗ ಇದೇ ಜಂಬಿಟ್ಟಿಗೆಯಿಂದ ಅವರು ಬೆಂಚ್ ಕಲ್ಲುಗಳನ್ನು ಕೂಡ ಮಾಡಿದ್ದಾರೆ ನೋಡಿ. ಇದು ಕೋಟೆಯ ಹಿಂಭಾಗ, ಸಂಪೂರ್ಣ ಹಿಂಭಾಗ. ಅಲ್ಲಿಂದ ಸಣ್ಣ ಪುಟ್ಟ ಕೋಟೆಗಳಿಂದ ಮಣ್ಣು ಕುಸಿತಿರುವಂಥದ್ದು ನೋಡ್ತಿರ್ಬೋದು ನೀವು. ಮೊದಲನೇ ಬಾರಿ ಈ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.